ಅದಕ್ಕೆ ಯಾವ ರಂಗ್ ಬಂದು ಇವತ್ತು ನಮ್ಮಿಬ್ರನ್ನ ಕಾಪಾಡ್ಬಿಟ್ಟೆ. ಈ ಜನ್ಮ ಇರೋ ಗಂಟ ನಾವ್ ಈ ಋಣನ ಮರೆಯಕ್ಕಿಲ್ಲ. ಈ ಈಶ್ವರಿ ಯಾವಾಗ್ಲೂ ನಂಬುದವ್ರ ಪಾಲಿಗೆ ದೇವ್ರು, ಹಂಗೆ ತಿರುಗಿ ಬಿದ್ದವ್ರ ಪಾಲಿಗೆ ಕಾಡೋ ದೆವ್ವ ಅನ್ನೋದನ್ನ ನೆನ್ಪಿಟ್ಕೊಬಿಡಿ. ಅತ್ತೆ, ಇನ್ಮ್ಯಾಕೆ ನಾವು ನೀವ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತೀವಿ. ನಿಮ್ ಮಾತೆ ನಮ್ ವೇದವಾಕ್ಯ. ನೀವ್ ಹಾಕಿದ ಗೆರೆನ ದಾಟಕ್ಕಿಲ್ಲ. ಈಗ ಹೇಳ್ತಾ ಇದೆಯಲ್ಲ ಸಾವಿತ್ರಿ, ಈ ಮಾತಿನ ಮ್ಯಾಗೆ ನಿಂತ್ಕೊ, ಆಟೆ ಸಾಕು. ಅದ್ಗೆ ಆದ್ರೂ ನೀವು ಭವಾನಿ ಹೆಸರು ಯಾಕೆ ಕಳ್ಸಿದ್ರಿ? ಯಾಕೆ ಅಂದ್ರೆ ನಿನ್ನ ಮಗಳನ್ನ ಕಾಪಾಡಕ್ಕೆ. ಈಗ ಅವನು ಬ್ಯಾರೆಯವ್ರ ಹೆಸರನ್ನೇ ಹೇಳ್ದ ಅನ್ಕೊ, ಇವ್ರು ಸುಮ್ನೆ ಬಿಟ್ಟಾರೆ, ಎಳ್ಕೊಂಬಂದು ಸತ್ಯ ಬಾಯ್ ಬಿಡ್ಸಿರೋರು. ಆದ್ರಿಂದ ನಿನ್ನ ಮಗಳೇ ಸಿಕ್ಕ ಬೀಳೋಳು. ಅದಕ್ಕೆ ಭವಾನಿ ಹೆಸರು ಹೇಳಿಸ್ತೆ. ಇದು ಹಿಂಗೆ ಆಯ್ತದೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತು ಸಾವಿತ್ರಿ. ನೀ ಹೇಳ್ತಿರೋದೆಲ್ಲ ದಿಟ್ಟ ಅಕ್ಕೆ. ಹೆಂಗೋ ನನ್ ಮಗಳನ್ ಕಾಪಾಡ್ಬಿಟ್ರಲ್ಲ, ಅಷ್ಟ್ ಸಾಕು. ಇದು ಸಾಯ ಗಂಟ ಗೆಪ್ತಿ ಇರ್ಲಿ ಸಾವಿತ್ರಿ. ಮರ್ತ್ಬಿಟ್ಟು ಏನಾದ್ರೂ ನೀನು ವರ್ಷೆ ತೋರಿಸ್ದೆ, ಈಶ್ವರಿ ಬಗ್ಗೆ ನಿನಗ್ ಗೊತ್ತು ಅನ್ಕೊಂಡಿದೀನಿ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟ ಅಕ್ಕೆ. ಇನ್ಮೇಲೆ ಏನಿದ್ರು ನೀವು ಕಣ್ಸನ್ನೆಲ್ಲ ಹೇಳಿದ್ರೆ ಸಾಕು, ನಾವ್ ಅದನ್ನ ಆದೇಶ ಅಂತ ತಿಳ್ಕೊತೀವಿ. ಸರಿ ಕಣ್ರವ, ಹೊರಡಿ. ನಾನು ನಿನ್ಗೆ ಅವತ್ತೇ ಹೇಳಿಲ್ವೇನೆ, ಒಂದೇ ಬಾಣದಲ್ಲಿ ನನಗಾಗದೇ ಇರೋ ಅಕ್ಕಿಗಳನ್ನೆಲ್ಲ ಹೊಡಿತೀನಿ ಅಂತ. ಅದಿದೆಯಾ? ಅಲ್ಲಮ್ಮ, ಈಗ ಈ ಭವಾನಿ ಹೆಸರು ಹೇಳ್ಸಿದ್ರಿಂದ ಏನ್ ಉಪಯೋಗ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಹಿಂಗ್ ಮಾಡಿದ್ರೆ ಅವನು ಹುಡಿಕೊಂಡೋಗಿ ಭವಾನಿನ ಕೊಚ್ಚಾಕ್ತಾನೆ, MLA ಟಿಕೆಟ್ ಕ್ಯಾನ್ಸಲ್ ಆಯ್ತದೆ, ಪೊಲೀಸ್ ಸ್ಟೇಷನ್ ಸೇರ್ಕತಾನೆ ಅಂತ ಅನ್ಕೊಂಡೆ. ಅದಾಗ್ಲಿಲ್ಲ. ಹೆಂಗೋ ಈಗ ಇವ್ರಿಬ್ರು ನನ್ ಮುಷ್ಟಿಲ್ ಅವರಲ್ಲ, ಸಾಕ್ ಬಿಡು, ಮುಂದಕ್ ನೋಡೋಣ. ಅಮ್ಮ, ನಿನ್ ತಲೆನೇ ತಲೆ. ನನ್ಕಿತ ಈ ಶಕುನಿ ಇದ್ನಲ್ಲ, ಅವನ್ ಯೋಚನೆನೂ ಮೀರ್ಸಂಗ್ ಯೋಚನೆ ಮಾಡ್ಬಿಡ್ತೀಯ ನೀನು. ಆ ಶಕುನಿ ಕೌರವರ್ನ ನಿರ್ವಂಶ ಮಾಡ್ಬೇಕು ಅಂತ ಹಂಗ್ ಮಾಡ್ದ. ನಾನು ನಿನ್ನ ಸಿಂಹಾಸನದ ಮ್ಯಾಗ ಕೂರಿಸ್ಬೇಕು ಅಂತ ಹಿಂಗ್ ಮಾಡ್ತಾ ಇವ್. ನೋಡ್ತಾ ಸುಭಾಷ, ಒಂದೊಂದೇ ಮೆಟ್ಲನ್ನ ಮ್ಯಾಲಕ್ ಕರ್ಕೊಂಡು ಹೋಗಿ ನಾನ್ ಅನ್ಕೊಂಡದನ್ನ ಸಾಧಿಸ್ತೀನಿ. ಅದೇ ಧೈರ್ಯ ಇದ್ರೆ ಈ ಕೆಲಸ ಮಾಡಿರ್ಬೋದು. ಅಂದ್ರೆ ಅದು ಹೊಸ ಕೊಡಿಲಿ ನೋಡ್ತೀನಿ. ನೀವು ಹುಡುಕುತ್ತಿರುವ ಯುವತಿ ಯಾರೆಂದು ನನಗೆ ಗೊತ್ತು. ಆದಷ್ಟು ಬೇಗ ಆ ಸತ್ಯವನ್ನು ಹೊರ ಹಾಕುತ್ತೇನೆ. ಇಂತೆ ನಿಮ್ಮ ಹಿತೈಷಿ. ಮಾವ, ಯಾರೋ ಬೇಕು ಅಂತಲೇ ಈ ಕಾಗದ ಬರ್ದವನೇ ಅನ್ಸ್ತದೆ. ಹೂಣಿ ಅಂದ್ರೆ ಊರಲ್ಲಿ ನನ್ ಕಂಡ್ರೆ ಆಗದೆ ಇರೋರು ಏಟೊಂದೇ ಜನ ಅವ್ರೆ. ಅಂತವ್ರಲ್ಲಿ ಯಾರೋ ಒಬ್ರು ನಮ್ ನೆಮ್ಮದಿಯನ್ನ ಹಾಳು ಮಾಡ್ಬೇಕು ಅಂತ ಇದಕ್ಕೆ ಕೆಲಸ ಮಾಡವ್ರೆ. ನೀವಿಂತ ಇಸಿಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ ಹೇಳಿ ಅಂದ್ರೆ. ಸರಿ, ಅದ್ಯಾರು ಅಂತ ಗೊತ್ತಾಗ್ಲಿ ಬಿಡಿ ಮಾವಯ್ಯ, ನಾನ್ ನೋಡ್ಕೊತೀನಿ. ಅಂದ್ರೆ ನೀವು ಈ ಕಾಗದದ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ, ಹುಷಾರಾಗಿ ಬೈಕ್ ಓಡಿಸ್ಕೊಂಡು ಹೋಗಿ. ಸರಿ ಮಾವಯ್ಯ, ನಾವೀಗ ನೋಡ್ತೀವಿ.
ಅಮ್ಮಿ ನಾವು ಹೊರಡದೆ. ಅಮ್ಮಿ ನಿನ್ನೆ ಯಾಕೆ ಹೇಳ್ತಾ ಇರೋದು? ಹೊರಡದ ಅಂದೆ. ಬರ್ತೀನತ್ತೆ, ಬರ್ತೀನಿ ಅಜ್ಜಿ, ಬರ್ತೀನಿ ಸರು, ಹುಷಾರು. ಅವ್ವ ಬರ್ತೀನಿ. ಅಜ್ಜಿ ಹೋಗ್ಬಿಟ್ಟು ಬರ್ತೀನಿ. ಸರು ಹೋಗ್ಬಿಟ್ಟು ಬರ್ತೀನಿ. ಬರ್ತೀವಮ್ಮ. ಕೊಟ್ಲೆ ಒಂದ್ ಹೆಣ್ಮಗ ಮದ್ವೆ ಆಗಿದ ತಕ್ಷಣನೇ ಅವ್ರ ಆಸೆ ಕನಸನ್ನೆಲ್ಲ ಯಾಕ್ಲ ಮರಿಬೇಕು? ಪಾಪ ಚಿಕ್ಕದ್ರಿಂದನೂ ನೂರಾರು ಆಸೆ ಕನಸನ್ನೆಲ್ಲ ಒತ್ಕೊಂಡ್ ಇರ್ಬೋದು ಅಂಟಮ್ಮ, ಆದ್ರೆ ಮಾವಿನ ಬಗ್ಗೆ ನಿನ್ಗೂ ಗೊತ್ತು ತಾನೆ. ಅದು ಬೇರೆಯವ್ರ ಮನೆ ಹೆಣ್ಮಗ ಓದೋ ವಿಷಯಕ್ಕೆ ಹೆಂಗ್ ಮಾತಾಡಿದ್ರು ನೀನೇ ನೋಡ್ದೆ ತಾನೆ ಅಂಟಮ್ಮ. ಅದ್ರಲ್ಲೂ ನಮ್ಮನೆ ಸೊಸೆ ಓದಕ್ ಕಳಿಸ್ತೀನಿ ಅಂದ್ರೆ ಒಪ್ಕೊಂಡರೆ ನೀನೇ ಹೇಳೋ. ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇರ್ಬೋದು, ಆದ್ರೆ ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂತ ಎಲ್ರೂ ಅದೇ ತಪ್ಪು ಮಾಡಾರೆ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡ್ತವ್ರೆ, ಅದು ಒಳ್ಳೆ ದಾರಿನಲ್ಲಿ ಹೋಗಿ. ಅಟ್ಟಿಗೂ ಒಳ್ಳೆ ಹೆಸರು ತಂದವ್ರೆ ಅಲ್ವೇ? ನಿನ್ ಮಾತು ಸತ್ತನೇ ಇರ್ಬೋದು ಅಂಟಮ್ಮ, ಆ ಮಾತನ್ನ ನಾನ್ ಒಪ್ಕೋಬಹುದು. ಆದ್ರೆ ಈ ವಿಷಯನ ಮಾವು ಹೆಂಗ್ ಅರ್ಥ ಮಾಡ್ಸೋದು? ನೀನು ಮಾವು ಅರ್ಥ ಮಾಡ್ಸೋದ್ ಬದಲು ಅದಕ್ಕೆ ಮುಂಗೆ ನಮ್ಮನೆ ಪರಿಸ್ಥಿತಿನ ಅರ್ಥ ಮಾಡ್ಸೋ. ಇದು ನನ್ನ ಅಭಿಪ್ರಾಯ, ನಿನ್ಗೆ ಹೇಳ್ತಾ ಇರೋದು. ನೀವ್ ಹೇಳಿರೋದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡಿವ್ನಿ. ಅದಕ್ಕೆ ಅಲ್ವೇ ಆ ವಿಷಯದ ಬಗ್ಗೆ ಏನೂ ಮಾತಾಡ್ದೆ ಸುಮ್ಕೆ ಇರೋದು. ಆದ್ರೂ ಯಾವುದೋ ಒಂದು ಮೂಲೆನಲ್ಲಿ ಈ ಆಸೆ ಅನ್ನೋದು ಜೀವಂತವಾಗಿ ಉಳಿದ್ಬಿಟ್ಟದೆ ಅಕ್ಕ. ಆಸೆ ಇದ್ರೇನೆ ಅಲ್ವಲ್ಲ ಮನ್ಸ ಬದುಕಕ್ಕಾಗದು. ಇಲ್ಲದೆ ಹೋದ್ರೆ ಆ ಜೀವನಕ್ಕೆ ಯಾವ ಅರ್ಥ ಇದ್ದದು? ನೀನು ಹೇಳ ನೋಡೋಣ. ಇದಕ್ಕೆ ಬೇರೆ ಯಾವ್ದನ ಒಂದು ದಾರಿ ಹುಡುಕ್ತೀನಿ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಯಾಕಂದ್ರೆ ಯಾರು ಹೇಳಿದ್ರು ನಮ್ಮ ದೊಡ್ಡಪ್ಪ ನಿರ್ಧಾರವ ಮೀರಿ ಈ ಮನೆಯಲ್ಲಿ ಒಂದು ಉಳ್ಕಡಿನೂ ಅಲ್ಗಾಡಕ್ಕಿಲ್ಲ. ಹಾಗಂತ ಸುಮ್ಮನೆ ಕೂತ್ಕೊಂಡ್ರೆ ತಿಂದಿದ್ದೆ ಅರ್ಗಕ್ಕಿಲ್ಲ. ಕನ್ಸು ಪೂರ್ತಿ ಆದದ ಹೇಳು. ನನ್ನ ಅಮ್ಮಿ ಆಸೆ ಕನ್ಸನ್ನ ನೆರವೇರಿಸೋದಿಕ್ಕೆ ಅವಳಿಗೆ ಒತ್ತಾಸೆ ಆಗಿ ನಾನ್ ನಿಲ್ಬೇಕು ಅಂತ ನಿರ್ಧಾರ ಮಾಡಿವ್ನಿ. ಈ ವಿಷಯದಾಗ ಅಪ್ಪಯ್ಯನ ತೀರ್ಮಾನ ಏನೇ ಆಗಿದ್ರು ನನ್ನ ತೀರ್ಮಾನ ಮಾತ್ರ ಓದ್ಸದೇಯ. ಅಪ್ಪ ಮಗ ಒಂದ್ಕಿತ ನಿರ್ಧಾರ ಮಾಡಿದ್ರೆ ಹಿಂದೆ ಸರಿ ಮಾತೇ ಇಲ್ಲ. ಆದ್ರೆ ಈ ವಿಷಯದಲ್ಲಿ ಅಣ್ತಮ್ಮ ಗೆದ್ದನೋ ಇಲ್ಲ ಮಾವಯ್ಯ ಗೆದ್ದರೋ, ಅಯ್ಯೋ ಯಾರು ಸೋಲ್ತಾರೋ ಗೆಲ್ತಾರೋ, ಆದ್ರೆ ಅಪ್ಪ ಮಗನ ಸಂಬಂಧ ಖಂಡಿತ ಉಳಿಯಕ್ಕಿಲ್ಲ. ಅಯ್ಯೋ ದೇವ್ರೆ, ಏನು ಆಗ್ದಾರಂಗೆ ನೀನೇ ಸರಿ ಮಾಡು. ಇದ್ಯಾ? ಅತ್ತೆ, ಏನ್ ಮಾಡ್ತಿದ್ಯವ? ಅಡ್ಗೆ ಮಾಡೋಣ ಅಂತ. ಅವಂತವ ಎಲ್ಲ ಅಡ್ಗೆನು ಕಲ್ತ್ಕೊಂಡ್ ಬಂದಿದ್ಯಾ ಅನ್ನು? ಹ್ಞೂ ಅತ್ತೆ,
ನಮ್ಮ ಅವ್ವನುವೆ ಸಾನೆ ಮುತುವರ್ಜಿ ವಹಿಸಿ ಎಲ್ಲ ಅಡ್ಗೆ ಕೆಲ್ಸನೂ ಹೇಳ್ಕೊಟ್ಟವ್ರೆ. ಹಂಗೆ ಅತ್ತೆ ಮನೇಲಿ ಹೆಂಗಿರ್ಬೇಕು, ಗಂಡನ ಜೊತೆ ಹೆಂಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟವ್ರೆ. ಅವ್ವ ಅಂದ್ರೆ ಹಂಗೆ ಕಣವ. ಒಂದ್ ಹೆಣ್ಣಿಗೆ ಅವಳು ಎತ್ತವ ಒಬ್ಳು ಜೊತೆಯಾಗಿದ್ಬಿಟ್ರೆ ಸಾಕು, ಯಾವುದುವೇ ಕಷ್ಟ ಅನ್ಸಕ್ಕೆ ಇಲ್ಲ. ಅವಂಗೂ ಹಂಗೆಯ. ಅವಳ ಮಗಳು ಮದುವೆ ಆಗಿ ಹೋದ್ಮೇಕೆ ಗಂಡನ ಮನೆಯಲ್ಲಿ ಒಳ್ಳೆ ಹೆಸರು ತಕೊಂಡು ಸುಖವಾಗಿದ್ಬಿಟ್ರೆ ಸಾಕು. ಅತ್ತೆ, ನಿಮ್ಗುವೆ ಭವಾನಿ ಅಕ್ಕ ಖುಷಿಯಾಗಿರ್ಬೇಕು ಅಂತ ಆಸೆ ಅದೇ ಅಲ್ವೇ? ಅವರುವೆ ನಿಮ್ ಪಿರುತಿನ ಬಯಸ್ತಾರಲ್ವಾ ಅತ್ತೆ? ಅವಳು ಮಾಡಿರೋ ತೆಪ್ಪಗಳು, ಅವಳಿಂದಾಗಿ ನಾನು ನಿಮ್ಮವ ಈ ಹೊಟ್ಟೆಯವರೆಲ್ಲ ಅನುಭವಿಸಿರೋ ನೋವುಗಳನ್ನ ನೆನೆಸ್ಕೊತಾ ಇದ್ರೆ ನನ್ನ ರಕ್ತ ಕುದೀತದೆ. ಇಂಥ ಮಕ್ಕಳು ಯಾರಿಗೂ ಬೇಡ. ಅವಳು ನನ್ನ ಪಾಲಿಗಿಲ್ಲ ಅಂತ ಸತ್ತೋದ್ಲು ಅಂತ ಮರ್ತ್ಬಿಟ್ಟಿವ್ನಿ. ಅತ್ತೆ, ನೀವು ಬಾಯಿ ಮಾತಿಗೆ ಅವಳು ನನ್ನ ಮಗಳಲ್ಲ, ನನ್ನ ಪಾಲಿಗೆ ಸತ್ತೋದ್ಲು ಅಂತ ಹೇಳ್ತಾ ಇದ್ದೀರಾ. ಆದ್ರೆ ನಿಮ್ ಕಣ್ಣೀರು ಅವ್ರ ಮೇಲಿರೋ ಪಿರುತಿನ ತೋರಿಸ್ತಾ ಇದೆ ಅತ್ತೆ. ಅತ್ತೆ, ಅವರಿಂದ ತಪ್ಪಾಗದೆ ಅದನ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದು ಒಂದ್ ತಪ್ಪಿಂದಾಗಿ ನೀವು ನಾವು ಎಲ್ಲರೂ ಇದ್ರುವೆ ಅವ್ರು ಅನಾಥರ ತರ ಬದುಕಂಗ್ ಆಗೋಗದೆ. ಇದು ಸರಿನಾ ಅತ್ತೆ? ಅವಳು ಒಂದು ತೆಪ್ಪು ಮಾಡಿಲ್ಲ, ತೆಪ್ಪ ಮೇಲೆ ತೆಪ್ಪು ಮಾಡೋಳೆ. ನಾವೆಲ್ಲರೂ ಅವಳನ್ನ ದೂರ ಇಟ್ಟಿದೀವಿ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ ಮಡಿಕೊಂಡು ಎಂತ ಕೆಲಸ ಮಾಡೋಳೆ ಗೊತ್ತೇ? ಏ ಮೋನಾ, ಆತೆ ಬಂದೆ. ನೋಡು ವಿದ್ಯಾ, ಇನ್ಯಾವತ್ತುವೆ ಅವಳ ವಿಷಯ ಮಾತಾಡಬೇಡ. ಅವಳು ನಮ್ಮ ಪಾಲಿಗೆ ಯಾವತ್ತು ಸತ್ತೋದ್ಲು ಅಂತ ಅನ್ಕೊಂಡಿದೀವಿ. ಅವಳ ವಿಷಯ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಇದೆಲ್ಲ ಇವತ್ತಿಗೆ ಬಿಟ್ಬಿಡು. ಭವಾನಿ ಅಕ್ಕನ ಬಗ್ಗೆ ಅತ್ತೆ ಮನ್ಸಲ್ಲಿ ಈಟೊಂದು ಕೋಪ ಆದೆ, ಇಂಥ ಅಭಿಪ್ರಾಯ ಆದೆ. ಇನ್ನು ಬ್ಯಾರವ್ರ ಮನ್ಸಲ್ಲಿ ಇನ್ ಏಟ್ ಕೋಪ ಇದ್ದಾತು. ಹಿಂಗಿರುವಾಗ ಅವ್ರಿಗೆ ಕೊಟ್ಟಿರೋ ಮಾತನ್ನ ನಾನು ಹೆಂಗಪ್ಪ ಉಳಿಸ್ಕೊಳ್ಳೋದು? ಅಪ್ಪ ಮಗಳನ್ನ ನಾನು ಒಂದ್ ಮಾಡ್ತೀನಿ, ನಿಮ್ಮಿಂದ ದೂರ ಆಗಿರೋ ಪಿರುತಿನ ನಾನು ಮತ್ತೆ ಸಿಗೋ ತರ ಮಾಡ್ತೀನಿ. ಹಂಗಂತ ನಿಮಗೆ ಮಾತು ಕೊಡ್ತೀವಿ.